ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನ್ನ ಆತ್ಮೀಯ ಸ್ನೇಹಿತರೆ, ದಾವೀದ ಮಹಾರಾಜನು ದೇವರ ಮಂಜೂಷವನ್ನು ತೆಗೆದುಕೊಂಡು ಇಸ್ರಾಯೇಲ್ ಜನರೆಲ್ಲರ ಸಂಗಡ ದಾವೀದ ನಗರ ಪಟ್ಟಣಕ್ಕೆ ತರುವಾಗ, ದಾವೀದ ಮಹಾರಾಜನು ಸಂಗೀತ ಸ್ವರಗಳಿಂದ ನಾಟ್ಯವಾಡುತ್ತಾ ದೇವರ ಮಂಜೂಷದ ಮುಂದೆ ಜಿಗಿಯುತ್ತಾ ಕುಣಿಯುತ್ತಾ ಆನಂದಭರಿತನಾಗಿ ತನ್ನನ್ನು ತಾನು ಮರೆತು ಪರವಶನಾಗಿ ಬರ್ತಾ ಇರ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರ ಮಂಜೂಷದ ಸಂಗಡ ತನ್ನ ದೇವರ ಸನ್ನಿಧಾನದಲ್ಲಿ ಆನಂದಭರಿತನಾಗಿ ನಾಟ್ಯವಾಡುತ್ತಾ ಬರ್ತಾ ಇರ್ತಾನೆ. ಇಸ್ರಾಯೇಲರ ಜನರು ಮುಂದೆ ದೇವರ ಸನ್ನಿಧಾನದಲ್ಲಿ, ನಾನು ದೇವರ ಸನ್ನಿಧಾನದಲ್ಲಿ ಸಂತೋಷ ಪಡುತ್ತಾ ಇದ್ದೇನೆ, ದೇವರಿಗಾಗಿ ನಾನು ಏನಾದರೂ ಮಾಡಬಲ್ಲೆ ಅನ್ನೋ ಸಂತೋಷದಲ್ಲಿ ಬರ್ತಾ ಇದ್ದಾಗ, ತನ್ನ ಹೆಂಡತಿ, ಮಹಾರಾಣಿಯಾಗಿರುವಂಥ ಹೆಂಡತಿ ಅಂತಃಪುರದ ಮಾಳಿಗೆ ಮೇಲೆ ಕಿಡಿಕಿಯೊಳಗಡೆಯಿಂದ ನೋಡ್ತಾಳೆ. ಕಿಡಿಕಿಯೊಳಗಡೆಯಿಂದ ನೋಡಿದಾಗ ತನ್ನ ಗಂಡನ ದಾವೀದ ಮಹಾರಾಜನು ದೇವರ ಮುಂದೆ ಕುಣಿಯುತ್ತಾ ಜಿಗಿಯುತ್ತಾ ನಾಟ್ಯವಾಡುತ್ತಾ ಆತನನ್ನು ನೋಡಿ ತನ್ನ ಮನಸ್ಸಿನೊಳಗೆ ಗಂಡನನ್ನು ತಿರಸ್ಕಾರ ಮಾಡುತ್ತಾಳೆ. ನೋಡಿ, ದೇವರಿಗೆ ಮಹಿಮೆ ಉಂಟಾಗಲಿ. ತನ್ನ ಗಂಡನು ಒಬ್ಬ ರಾಜನಾಗಿ, ತಾನು ಇಸ್ರಾಯೇಲ್ ಜನರೆಲ್ಲರಿಗೆ ರಾಜನಾಗಿ, ಇಂಥ ಒಬ್ಬ ರಾಜನು ಆ ದಾಸಿಯರ ಮುಂದೆ ನಾಟ್ಯವಾಡುತ್ತಾ ಕುಣಿಯುತ್ತಾ ಬರ್ತಾ ಇದ್ದಾನಲ್ಲ ಅಂತ ಹೇಳಿ ತನ್ನ ಮನಸ್ಸಿನೊಳಗಡೆ ತಿರಸ್ಕಾರ ಮಾಡುತ್ತಾಳೆ. ನೋಡಿ, ದೇವರು ದಾವೀದನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು ಅವು ವರ್ಣಿಸಲಿಕ್ಕೆ ಆಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ಜೀವವುಳ್ಳ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇಲೆ ದಾವೀದ ಮಹಾರಾಜನು ದೇವರ ಮಂಜೂಷವನ್ನು ತೆಗೆದುಕೊಂಡು ಬಂದು ಅದನ್ನು ದೇವರ ಸನ್ನಿಧಾನದಲ್ಲಿಟ್ಟು ಪರವಶನಾಗಿ ಬಂದಂಥ ಇಸ್ರಾಯೇಲ್ ಜನರೆಲ್ಲರಿಗೂ ಬೇಕಾದಷ್ಟು ಸಮೃದ್ಧವಾದ ಊಟ ಮಾಡಿಸಿ ಎಲ್ಲರಿಗೂ ಆನಂದವಾಗಿ ಮಾಡಿಸಿ ಕಳಿಸಿಕೊಟ್ಟ ಮೇಲೆ ತನ್ನ ಮನೆಯೊಳಗೆ ಅರಮನೆಯೊಳಗಡೆ ಬರುವಾಗ ಹೆಂಡತಿ ಎದುರುಗಡೆ ಬಂದು ಮುಖ ಸಣ್ಣದು ಮಾಡಿಕೊಂಡು ಬಂದು ಗಂಡನಿಗೆ ಈ ರೀತಿ ಹೇಳ್ತಾಳೆ, ಏನು ಮಾಡಿದ್ದು ನೀನು ಈ ದಿನ? ನೀನು ಮಾಡಿದ್ದು ಏನು? ಇಸ್ರಾಯೇಲರ ಜನರ ಮುಂದೆ, ದಾಸಿಯರ ಮುಂದೆ ನೀನು ನಾಟ್ಯವಾಡುತ್ತಾ ಕುಣಿಯುತ್ತಾ ಜಿಗಿಯುತ್ತಾ ಇದ್ದೀಯಲ್ಲ, ಇದು ಎಷ್ಟು ಅವಮಾನ ಅಂಥೇಳಿ ತನ್ನ ಗಂಡನನ್ನು ಅಂದಾಗ ದಾವೀದ ಮಹಾರಾಜನು ಈ ರೀತಿ ಹೇಳುತ್ತಾನೆ, ದೇವರಿಗೆ ಮಹಿಮೆ ಉಂಟಾಗಲಿ. ನೀ ನನ್ನ ತಿರಸ್ಕಾರ ಮಾಡಿದರೆಷ್ಟು ಬಿಟ್ಟರೆಷ್ಟು, ಇಡೀ ಸಮಾಜ ನನ್ನ ತಿರಸ್ಕಾರ ಮಾಡಿದರೂ ನನಗೆ ಲೆಕ್ಕ ಇಲ್ಲ. ಎಲ್ಲೋ ಬಿದ್ದಂಥ ನನ್ನನ್ನು ನಿನ್ನ ರಾಜ ಮನೆತನದಲ್ಲಿ ಯಾರನ್ನು ದೇವರು ರಾಜನನ್ನಾಗಿ ಮಾಡಲಿಲ್ಲ. ನಾನು ಕುರಿಗಳ ಹಿಂದೆ ಹೋಗುತ್ತಿದ್ದಂಥ ನನ್ನನ್ನು ದೇವರು ಇಸ್ರಾಯೇಲ್ ಜನರ ಮೇಲೆಲ್ಲ ನನ್ನ ರಾಜನನ್ನಾಗಿ ಮಾಡಿದಂಥ ದೇವರ ಮುಂದೆ ಇನ್ನೂ ನಾಟ್ಯವಾಡುತ್ತೇನೆ, ಕುಣಿಯುತ್ತೇನೆ, ಜಿಗಿಯುತ್ತೇನೆ. ನನ್ನ ದೇವರಿಗಾಗಿ ಇನ್ನೂ ನಾನು ಏನಾದರೂ ಮಾಡಬಲ್ಲೆ ಅಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ನನ್ನ ಆತ್ಮೀಯ ಸ್ನೇಹಿತರೆ, ಊರು ಜನರೆಲ್ಲನ್ನು ತಿರಸ್ಕಾರ ಮಾಡಿದ್ರೆ ಬರೋದಷ್ಟೇನಿದೆ ನನಗೆ. ಯಾರನ್ನ ತಿರಸ್ಕಾರ ಮಾಡಿದ್ರೆ ನನಗೇನು? ನೀನಲ್ಲ, ಇಡೀ ಸಮಾಜವೆಲ್ಲ ನನ್ನ ತಿರಸ್ಕಾರ ಮಾಡಿದ್ರು ನನಗೆ ಅದು ಇನ್ನೂ ತಿರಸ್ಕಾರ ಹೊಂದಲಿಕ್ಕೆ ನಾನು ಇಷ್ಟಪಡುತ್ತೇನೆ. ನನ್ನ ದೇವರಿಗಾಗಿ ನಾನು ತಿರಸ್ಕಾರ ಪಟ್ಟರು ನನಗೆ ಲೆಕ್ಕವಿಲ್ಲ ಅಂತ ಹೇಳ್ತೇನೆ. ನನ್ನ ದೇವರ ಸನ್ನಿಧಾನದಲ್ಲಿ ಆತನು ಏನಾಗಿದ್ದಾನೋ ಆತನ ಈ ಒಂದು ನಿರೀಕ್ಷಣೆ ನನ್ನನ್ನು ನಾಚಿಕೆ ಪಡಿಸುವುದಿಲ್ಲ ಅಂತ ಹೇಳ್ತಾನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾರು ದೇವರ ಶಕ್ತಿಯನ್ನು, ಯಾರು ದೇವರನ್ನು ತಿಳಿದುಕೊಂಡಿರ್ತಾರೋ ಯಾವುದಕ್ಕೂ ಕೂಡ ಅವರು ತಲೆ ಬಗ್ಸಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ, ದೇವರಿಗಾಗಿ ತಮ್ಮ ಪ್ರಾಣವನ್ನಾದರೂ ಕೊಡುತ್ತಾನೆ. ಪ್ರೈಸ್ ದ ಲಾರ್ಡ್. ಆತನು ಏನಾಗಿದ್ದಾನೋ ತಿಳ್ಕೊಂಡಾಗ ನನ್ನ ಆತ್ಮೀಯ ಸ್ನೇಹಿತರ ಸಂತೋಷವನ್ನು ಆತನನ್ನು ಎಷ್ಟು ವರ್ಣಿಸಿದರೂ ಕೂಡ ಕಡಿಮೆ. ಪ್ರೈಸ್ ದ ಲಾರ್ಡ್. ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳು, ಆತನು ಮಾಡಿದಂಥ ಆಶ್ಚರ್ಯ ಕಾರ್ಯಗಳನ್ನು ನಮ್ಮ ಜೀವಮಾನವೆಲ್ಲ ಆತನನ್ನು ಸ್ತುತಿಸಿ ಕೊಂಡಾಡಿದರೂ ಕೂಡ ಆತನ ನಾವು ಋಣವನ್ನು ತೀರಿಸಲಿಕ್ಕಾಗಲ್ಲ. ನನ್ನ ಆತ್ಮೀಯ ಸ್ನೇಹಿತರೆ,
ಈ ನಿರೀಕ್ಷೆನೇ ನಮ್ಮನ್ನು ನಾಚಿಕೆ ಪಡಿಸುವುದಿಲ್ಲ. ಯಾರನ್ನ ಏನನ್ನ ಅಂದ್ಕೊಳ್ಳಿ, ಯಾರನ್ನ ಏನನ್ನ ಅಂದ್ಕೊಳ್ಳಿ, ನಮಗೇನು, ದೇವರು ನನ್ನನ್ನು ತಿರಸ್ಕಾರ ಮಾಡಬಾರದು. ನನ್ನನ್ನು ತನ್ನ ಸನ್ನಿಧಿಯಿಂದ ತಳ್ಳಿ ಹಾಕಬಾರದು. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ನನಗೆ ಬೇಕು, ದೇವರ ಪ್ರಸನ್ನತೆ ನನಗೆ ಬೇಕು, ದೇವರ ಆಶೀರ್ವಾದ, ಆತನ ದಯೆ ನನಗಿರಬೇಕಂತೇಳಿ ದಾವೀದ ಮಹಾರಾಜನ ಹೇಳ್ತಾನೆ. ನನ್ನ ಆತ್ಮೀಯ ಸ್ನೇಹಿತರೆ, ಆತನು ರಾಜನಾಗಿದ್ದಾಗ ಕೂಡ, ಇಸ್ರಾಯೇಲ್ ಜನರಿಗೆ ರಾಜನಾಗಿದ್ದಾಗ ಕೂಡ ಆತ ರಾಜ್ಯ ವೈಭವದ ಕಡೆ ನೋಡಲ್ಲ, ದೇವರ ಕಡೆ ನೋಡ್ತಾನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್.